ಕರ್ನಾಟಕದ ಮಹಾಜನರೇ, ಇವತ್ತೊಂದು ಕ್ವಶನ್ ಇದೆ ಎಲ್ಲರಿಗೂ, ಅದರ ಆನ್ಸರ್ ಕೊಡಬೇಕು. ಇದು ಒಂದು ಹಳೆ 200 ವರ್ಷ ಹಳೆ ಕಾಲದ ಒಂದು ಕತೆ. ಆದರೆ ಇವತ್ತಿನ ಸಮಯಕ್ಕೆ ಸಂದರ್ಭಕ್ಕೆ ಕರೆಕ್ಟಾಗಿ ಈ ಕತೆ ಫಿಟ್ ಆಗ್ತಾ ಇದೆ. ಅದರಿಂದಾಗಿ ನೀವು ಇದಕ್ಕೆ ದಯವಿಟ್ಟು ಕಾಮೆಂಟ್ ಮಾಡಬೇಕು ಮತ್ತು ಈ ವಿಡಿಯೋನ ಪೂರಾನು ನೋಡಿ. ಒಂದು ಸಮಯದಲ್ಲಿ ಒಬ್ಬ ಬಾಲಕ ಸಕ್ಕರೆ ತಿಂತಾ ಇರ್ತಾನೆ. ಆ ಸಕ್ಕರೆ ತಿಂದಾಗ ತಾಯಿಗೆ ಭಾಳ ಬೇಜಾರಾಗುತ್ತೆ. ಪ್ರತಿದಿನ ಸಕ್ಕರೆ ತಿಂತಾನೆ ಇರ್ತಾನೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಆವಾಗ ಆ ತಾಯಿ ಏನು ಮಾಡುತ್ತೆ, ಅಕ್ಕಪಕ್ಕ ಜನರಿಗೆ ಹೇಳ್ತಾರೆ, ನನ್ನ ಮಗ ಭಾಳ ಸಕ್ಕರೆ ತಿಂತಾ ಇದ್ದಾನೆ, ಇದನ್ನು ಬಿಡಿಸೋಕೆ ಏನು ಮಾಡಬೇಕು. ಅವಾಗ ಒಬ್ಬರು ಗುರುಗಳು ಅಡ್ರೆಸ್ ಹೇಳ್ತಾರೆ, ಈ ಗುರುಗಳ ಹತ್ರ ಹೋಗ್ರಿ, ಅವ್ರು ಸಕ್ಕರೆ ತಿನ್ನೋದನ್ನ ನಿಲ್ಲಿಸ್ತಾರೆ ನಿಮ್ಮ ಮಗುಗೆ ಅಂತ. ಆವಾಗ ಆ ತಾಯಿ ಏನು ಮಾಡ್ತಾರೆ, ಆ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಏನಂತ ಕೇಳಿದಾಗ ಗುರುಗಳ ಹತ್ರ ಹೇಳ್ತಾರೆ, ನಮ್ಮ ಮಗ ಭಾಳ ಸಕ್ಕರೆ ತಿಂತಾ ಇದ್ದಾನೆ, ದಯವಿಟ್ಟು ಗುರುಗಳೇ ನೀವೇನಾದ್ರು ಮಾಡಿ ನನ್ನ ಮಗನಿಗೆ ಸಕ್ಕರೆ ತಿನ್ನೋದನ್ನು ನಿಲ್ಲಿಸಬೇಕು, ವಿಪರೀತವಾಗಿ ಸಕ್ಕರೆ ತಿಂತಾ ಇದ್ದಾನೆ ಅಂತ ಹೇಳ್ತಾರೆ. ಅವಾಗ ಅವ್ರೇನು ಮಾಡ್ತಾರೆ, ಆಯಿತು ನಿಮ್ಮ ಮಗನಿಗೆ ನಾಳೆ ಕರ್ಕೊಂಬರ್ರಿ ಅಂತ. ಆದರೆ ಆ ತಾಯಿಗೆ ಬೇಜಾರಾಗುತ್ತೆ, ಏನು ಗುರುಗಳು ನಾಳೆ ಅಂದ್ಬಿಟ್ರಲ್ಲ ಅಂತ. ಆ ತಾಯಿ ಆದರೂ ಸಹ ಏನು ಮಾತಾಡೋಂಗಿಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಮಾರನೇ ದಿನ ಮತ್ತೆ ಆ ತಾಯಿ ಬಂದಾಗ ಅವಾಗ ಗುರುಗಳು ಏನು ಮಾಡ್ತಾರೆ, ಅವನಿಗೆ ಆಶೀರ್ವಾದ ಮಾಡಿ, ಸಕ್ಕರೆ ತಿನ್ನಬಾರ್ದು, ಸಕ್ಕರೆ ದೇಹಕ್ಕೆ ಹಾನಿಕಾರಕ, ಅಪಾರವಾದ ಸಕ್ಕರೆ ತಿನ್ನೋದ್ರಿಂದ ನಿನಗೆ ಕಾಯಿಲೆಗಳು ಆಗ್ಬೋದು, ಸಕ್ಕರೆ ತಿನ್ನಬಾರ್ದು ಅಂತೇಳಿ ಆ ಮಗುವಿನ ಮೇಲೆ ಆಶೀರ್ವಾದ ಮಾಡಿ ಬುದ್ಧಿವಾದ ಹೇಳ್ತಾರೆ. ಆವಾಗ ಆ ತಾಯಿ ಕೇಳ್ತಾರೆ, ಗುರುಗಳೇ ನೀವು ಈ ಕೆಲಸ ನಿನ್ನೆನ ಮಾಡ್ಬೋದಿತ್ತಲ್ಲ, ನಿನ್ನೆನೆ ನೀವು ಇದನ್ನು ಹೇಳ್ಬೋದಿತ್ತಲ್ಲ ಗುರುಗಳೇ ಅಂತೇಳಿ ಕ್ವಶನ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನ್ನೆ ತನಕ ನಾನು ಸಹ ಸಕ್ಕರೆ ತಿಂತಾ ಇದ್ದೆ, ಇದು ಮೇಲೆ ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲೇ ಕ್ವಶನ್ ಹುಟ್ಟೋದೀಗ. ಅವಾಗ ಗುರುಗಳು ಹೇಳ್ತಾರೆ, ನಿನ್ನೆ ತನಕ ನಾನು ಸಹ ಸಕ್ಕರೆ ತಿಂತಾ ಇದ್ದೆ, ನಾನೇ ಸಕ್ಕರೆ ತಿಂತಾ ಇದ್ದೆ, ಮಗುಗೆ ಸಕ್ಕರೆ ತಿನ್ನಬೇಡ ಅಂತ ಹೇಳೋಕೆ ಬರಲ್ಲ, ಅದಕ್ಕೆ ನಾನು ನಿನ್ನೆಯಿಂದ ಸಕ್ಕರೆ ತಿನ್ನೋದನ್ನು ಬಿಟ್ಟಿದ್ದೀನಿ. ಸಕ್ಕರೆ ತಿನ್ನೋದನ್ನು ಬಿಟ್ಟು ಈಗ ನಾನು ನೀನು ಸಕ್ಕರೆ ತಿನ್ನಬೇಡ ಅಂತ ಹೇಳಿ ಹೇಳ್ಬೋದು. ನಾನೇ ಸಕ್ಕರೆ ತಿನ್ಕೊಂಡು ಇನ್ನೊಬ್ರಿಗೆ ಬಿಡಬೇಡ ಅಂತ ಹೇಳಿದ್ರೆ ಅದು ನ್ಯಾಯನೇ ಅಲ್ಲ ಅಂತ. ಈಗಿನ ಸಂದರ್ಭಕ್ಕೆ ಈ ಕತೆ ಪಕ್ಕಾ ಫಿಟ್ ಆಗಿದೆ. ಈಗ ಜನರೇ ನೀವು ಕಾಮೆಂಟ್ ಮಾಡಿ, ಇಲ್ಲಿ ತಾಯಿ ಯಾರು, ಗುರುಗಳು ಯಾರು, ಇಲ್ಲಿ ಮಗು ಯಾರು? ಇಲ್ಲಿ ಸಕ್ಕರೆ ತಿಂತ ಇದ್ದವರು ಸಕ್ಕರೆ ತಿನ್ನೋದನ್ನು ಬಿಟ್ಟು ಮಾರನೇ ದಿನ ಹೇಳ್ತಾರೆ ನೀನು ಸಕ್ಕರೆ ತಿನ್ನಬೇಡ ಅಂತ. ಇವತ್ತಿನ ವಾತಾವರಣಕ್ಕೆ ಇದು ಪಕ್ಕ ಸೆಟ್ ಆಗಿದೆ. ಇವತ್ತು ನಮಗೆ ಬುದ್ಧಿವಾದ ಹೇಳ್ತಾ ಇರೋರು ಅವರು ಇದನ್ನು ಪಾಲಿಸ್ತಾ ಇದ್ದಾರಾ, ಇಲ್ಲ ಬರೀ ಜನರಿಗೆ ಮಾತ್ರ ನೀವು ಇದನ್ನು ಮಾಡ್ರಿ, ನೀವು ಇದನ್ನು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರಾ, ಇಲ್ಲ ಅವರು ಇದನ್ನು ಪಾಲಿಸ್ತಾ ಇದ್ದಾರಾ? ಇದು ಮೇನ್. ಯಾಕಂದರೆ ಯಾರು ಬುದ್ಧಿವಾದ ಹೇಳಿದ್ರೆ ಫಸ್ಟ್ ನಾವು ಏನು ನೋಡಬೇಕಾಗತ್ತೆ, ಅವರು ಯಾವ ರಸ್ತೆಯಲ್ಲಿ ನಡೀತಾ ಇದ್ದಾರೆ, ನಮಗೆ ಅವ್ರು ಹೇಳ್ತಾರೋ ಮಾತುಗಳನ್ನು ಫಸ್ಟ್ ಅವರು ಪೂರೈಸ್ತಾ ಇದ್ದಾರಾ, ಇಲ್ಲ ಅವರೇ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾರೆ, ಅವ್ರ ನಡವಳಿಕೆನೇ ಬೇರೆ ಇದೆ, ನಮಗೆ ಮಾತ್ರ ನೀವು ಹಿಂಗೆ ನಡೀರಿ ಅಂತ ಇದ್ದಾರೆ, ಅವ್ರು ಮಾತ್ರ ಬೇರೆ ಕಡೆ ನಡೀತಾ ಇದ್ದಾರೆ. ಇದನ್ನು ನಾವು ಪಾಲಿಸ್ಬೇಕಾಗತ್ತೆ. ನೀವು ದಯವಿಟ್ಟು ಕಾಮೆಂಟ್ ಮಾಡಬೇಕು, ಇಲ್ಲಿ ತಾಯಿ ಯಾರು, ಗುರು ಯಾರು, ಮಗು ಯಾರು? ಈಗಿನ ಸಂದರ್ಭದಲ್ಲಿ ಯಾರು ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ, ನೀವು ಇದನ್ನು ಮಾಡಬೇಡ್ರಿ ಅದನ್ನು ಮಾಡಿರಿ ಅಂತ, ಮತ್ತು ಇದರಲ್ಲಿ ತಾಯಿ ಯಾರು, ಮಗು ಯಾರು? ದಯವಿಟ್ಟು ಕಾಮೆಂಟ್ ಮಾಡಿ. ಈ ಕಥೆನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಮಾತುಗಳಿದ್ದಾವೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಇದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ.